ನಮಸ್ಕಾರ. ವಾಯ್ಸ್ ಆಫ್ ಬೆಂಗಳೂರು ನಿಮ್ಮ ವಾಹಿನಿ ಮುಖಾಂತರವಾಗಿ ಈ ದಿವಸ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಹಾಗೂ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿ ಒಕ್ಕೂಟದ ವತಿಯಿಂದ ನಿಮ್ಮ ವಾಯ್ಸ್ ಆಫ್ ಬೆಂಗಳೂರಿಗೆ ನನ್ನ ಸಮಸ್ತ ನಾಡಿನ ಬೆಂಗಳೂರು ನಗರದಲ್ಲಿರತಕ್ಕಂಥವ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಈಗ ಕರ್ನಾಟಕ ಸರ್ಕಾರ ಈ ಒಂದು ಹೊಸ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ಸಮೀಕ್ಷೆ ಮಾಡಿತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ. ಆ ಸರ್ವೆಯಲ್ಲಿ 27,650 ಚಿಲ್ಲರೆ ಇತ್ತು ಮತ್ತು PM ಸೋನಿಯಲ್ಲಿ ನೋಂದಾವಣೆ ಆಗಿರತಕ್ಕಂಥದ್ದು 1,90,000 ಜನ ಅವರಿಗೆ ಆಹ್ವಾನ ಅರ್ಜಿಗಳು ಬಂದಿತ್ತು. ಈ ಕೆಲ ಜನ ಸೋಷಿಯಲ್ ಮೀಡಿಯಲ್ಲಿ ನೋಡಿದೆ ನಾನು, ಹೇಳಿಕೆ ಕೊಡಬೇಕಾದ್ರೆ ತಪ್ಪು ಹೇಳಿಕೆಗಳನ್ನ ಕೊಡ್ತಾರೆ. ಸ್ವಲ್ಪ ಹೇಳಿಕೆ ಕೊಡಬೇಕಾದ್ರೆ ಅದು ಅರ್ಥಪೂರ್ಣವಾಗಿ ಹೇಳಿಕೆ ಕೊಡಿ, ಅರ್ಥಪೂರ್ಣವಾಗಬೇಕು. ಬೀದಿ ಬದಿ ವ್ಯಾಪಾರಿಗಳ ಹೆಸರಿನಲ್ಲಿ ಆಟ ಆಡಕ್ ಹೋಗ್ಬೇಡಿ, ಅವರ ಕುಟುಂಬದ ಜೀವನದ ಮೇಲೆ ಆಟ ಆಡಕ್ ಹೋಗ್ಬೇಡಿ. ಜೀವನೋಪಾಯ ಸಂರಕ್ಷಣೆ ಕಾಯ್ದೆ ಬೀದಿ ಬದಿ ವ್ಯಾಪಾರ ಆಕ್ಟ್ ಅಡಿಯಲ್ಲಿ ಆಟ ಆಡಕ್ ಹೋಗ್ಬೇಡಿ. ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕಾದ್ರೆ, ಏನೋ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಳಿಕೆ ಕೊಟ್ರೆ ದೊಡ್ಡವರಾಗ್ಬಿಡ್ತೀರಿ ಅಂತ ಹೇಳೋದು ತಪ್ಪು, ಮೂರ್ಖತನ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇವತ್ತು ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. ಅದರಲ್ಲಿ 5 ಮಹಾನಗರ ಪಾಲಿಕೆಗಳು ಬರುತ್ತೆ: ಕೇಂದ್ರ, ಉತ್ತರ, ಪಶ್ಚಿಮ, ಪೂರ್ವ ಮತ್ತು ದಕ್ಷಿಣ. ಅದರಲ್ಲಿ ಒಂದು ಮಹಾನಗರ ಪಾಲಿಕೆ 2 ಝೋನ್ಗಳು ಬರುತ್ತೆ. ಫಸ್ಟ್ ಝೋನ್, ಸೆಕೆಂಡ್ ಝೋನ್. ಫಸ್ಟ್ ಝೋನ್, ಸೆಕೆಂಡ್, ಅಲ್ಲಿಗೆ 10 ಝೋನ್ ಬರುತ್ತೆ. ಹಿಂದೆ ಇದ್ದಿದ್ದಕ್ಕೂ ಈಗದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕೆಂದ್ರೆ ಅದಲು ಬದಲಾಗಿದೆ. ವಿಧಾನಸಭಾ ಕ್ಷೇತ್ರಗಳು ಅದು ಬದಲಾಗುತ್ತೆ, ಝೋನ್ಗಳು ಅದು ಬದಲಾಗುತ್ತೆ. ಇದನ್ನ ನಾನು ಬೀದಿ ಬದಿ ವ್ಯಾಪಾರಿಗಳ ಸಂಬಂಧಪಟ್ಟಾಗೆ ಸಮೀಕ್ಷೆಯನ್ನ ಮಾಡಬೇಕಾದಾಗ ಆ ದಿವಸಲೇ ನಾನು ಹೇಳಿ ಇದನ್ನ ಯಾವ ರೀತಿ ಸಮೀಕ್ಷೆಯನ್ನ ಮಾಡಬೇಕು, QR ಕೋಡ್ ಅದೆಲ್ಲ ಆಗಿದೆ. ಆದರೆ ಇವಾಗ ID ಕಾರ್ಡು ಹಿಂದಿನ ಹೆಸರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ID ಕಾರ್ಡು ಪ್ರಿಂಟೆಡ್ ಆಗಿ ಆವತ್ತು ಝೋನ್ಗೆ ಬಂದಿದೆ. ID ಕಾರ್ಡ್ ಕೊಟ್ಬಿಡಿ, ಸರ್ವೆ ಆಗಿದೆ, ನಮ್ಗೆ ID ಕಾರ್ಡ್ ಕೊಟ್ಟಿಲ್ಲ ಅಂದ್ರೆ ಝೋನ್ಗಳಾಗಿ ಅದಲು ಬದಲು ಆಯುಕ್ತರುಗಳು ಬದಲಾವಣೆ ಆದಾಗ ಆ ಕಾರ್ಡ್ ಕೊಟ್ಟಾಗ ಅದು ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಆ ಅಧಿಕಾರಿಗಳು ಬಂದ ಇದು ನಮ್ಮ ಝೋನ್ ಅನ್ವಯ ಆಗೋದಿಲ್ಲ, ಇದು ನಮಗೆ ಝೋನ್ ಫಸ್ಟ್ ಝೋನ್ ಸೆಕೆಂಡ್ ಬರೋದಿಲ್ಲ ಅಂದಾಗ ಅವರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗ್ಬೇಡಿ. ಹೇಳಿಕೆ ಕೊಡಬೇಕಾದ್ರೆ ಕಾನೂನಾತ್ಮಕ ಹೇಳಿಕೆ ಕೊಡಿ. ನೀವು ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಹತ್ರ, CM ಹತ್ರ ಮತ್ತು ಉಪಮುಖ್ಯಮಂತ್ರಿ KPC ಅಧ್ಯಕ್ಷರ ಮಾತಾಡಿ. ಸುಮ್ಮನೆ ಹೇಳಿಕೆ ಕೊಡೋ ದೊಡ್ಡ ವಿಷಯ ಅಲ್ಲ. IAS ಆಫೀಸರ್ ಹತ್ರ ಹೋಗಿ ಮಾತಾಡಿ. ನೀವು ಸುಮ್ಮನೆ ಏನೋ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನಾನು, ಅದು ನನಗೆ ಸುಮಾರು ಜನ ಫೋನ್ ಮಾಡಿದ್ರು. ಬೀದಿ ಬದಿ ವ್ಯಾಪಾರಿಗಳ ಜೀವನ ಮೇಲೆ ಆಟ ಆಡಕ್ ಹೋಗ್ಬೇಡಿ, ಸಮರ್ಪಕವಾಗಿ ಹೇಳಿಕೆ ಕೊಡಿ. ಇವಾಗ ಹೊಸದಾಗಿ ಅವರು ಟೆಂಡರ್ ಕರೆದು ಆವ ಝೋನ್ಗೆ ಸಂಬಂಧಪಟ್ಟಂಗೆ ಫಸ್ಟ್ ಝೋನು, ಸೆಕೆಂಡ್ ಝೋನು, ಯಾರ್ಯಾರು ವಿಧಾನಸಭಾ ಕ್ಷೇತ್ರಗಳು ಆ ವಿಧಾನಸಭಾ ಕ್ಷೇತ್ರಕ್ಕೆ ಬರತಕ್ಕಂತ ID ಕಾರ್ಡು ಆಗ್ಬೇಕು. ಅದು ಪಶ್ಚಿಮಕ್ಕೆ ಸೇರ್ತದೋ, ಕೇಂದ್ರಕ್ಕೆ ಸೇರ್ತದೋ, ಉತ್ತರಕ್ಕೆ ಸೇರ್ತದೋ, ದಕ್ಷಿಣಕ್ಕೆ ಸೇರ್ತದೋ, ಅದು ಸಮರ್ಪಕವಾಗಿ ಇರಬೇಕು. ಯಾಕೆಂದ್ರೆ ನೆಕ್ಸ್ಟ್ ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್, ರಿಜೆಕ್ಟ್ ವೆಂಡಿಂಗ್ ಝೋನ್ ಅಂತ ಮಾಡ್ತಾರೆ. ಅದನ್ನ ಫಸ್ಟ್ ತಿಳ್ಕೊಂಡು ನೀವು ಹೇಳಿಕೆಯನ್ನ ಕೊಡಿ. ಸುಮ್ಮನೆ ಏನೋ ಹೇಳೋದು, ಸರ್ಕಾರ ಮೇಲೆ ಗೂಬೆ ಕುಣಿಸೋದು, ಅಧಿಕಾರಿಗಳ ಮೇಲೆ ಗೂಬೆ ಕುಣಿಸೋದು, ಕೆಲವು ಇವ್ರ ಮೇಲೆ ಗೂಬೆ ಕುಣಿಸೋದಲ್ಲ. ನೀವು ಫಸ್ಟ್ ನೀವು ಲೀಡರ್ಗಳು ಹೋಗಿ ಸರ್ಕಾರ ಮಟ್ಟದಲ್ಲಿ ಮಾಡಿಸಿ, ಹೋಗಿ ಆಫೀಸರ್ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ, ಇದು ಮಾಡಿ. ಫಸ್ಟ್ ಯಾವುದೋ ಸೋಷಿಯಲ್ ಮೀಡಿಯಾ ಕುತ್ಕೊಂಡು ಹೇಳಿಕೆ ಕೊಟ್ಟು ದೊಡ್ಡದಲ್ಲ. ಹಳೆ ಕಾರ್ಡ್ ಕೊಟ್ಬಿಡಿ, ಹಳೆ ಕಾರ್ಡ್ ಬಿಡುಗಡೆ ಮಾಡಿಬಿಡಿ. ಅದು ಏನದು? ಅವನಿಗೆ ನಾಳೆ ಅಧಿಕಾರಿಯಲ್ಲಿ ವ್ಯಾಪಾರ ಮಾಡಕ್ ಬಂದ್ರೆ ನಾಳೆ ಬೇರೆ ಅಧಿಕಾರಿ ಝೋನವ್ರು ಬಂದ್ರೆ ನಮ್ಮ ಸಂಬಂಧಪಡಲ್ಲ, ಖಾಲಿ ಮಾಡಿಸ್ತಾರೆ. ಅವನು ಜೂನ್ ಮೇಲೆ ಆಟ ಆಡಕ್ ಹೋಗ್ಬೇಡಿ. ಈಗಾಗಲೇ ನಾವು ಮಾನ್ಯ ಆಯುಕ್ತರುಗಳದ್ದಾಗ್ಲಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಜಿ ಅವ್ರ ಹತ್ರ ಆಗ್ಲಿ ಚರ್ಚೆಗಳು ಮಾಡಿದ್ದೀವಿ. ಅದು ಸಂಬಂಧಪಟ್ಟ ಇಲಾಖೆ ಚರ್ಚೆ ಮಾಡಿ ಹೊಸದಾಗಿ ಅದು ಸಮರ್ಪಕವಾಗಿ ಇಡೀ ಬೆಂಗಳೂರಿಗೆ ಈಗ ಅದು ಯಾವ ರೀತಿ ಕೊಡಬೇಕು ಅಂತ ಹೇಳಿ ಅದನ್ನ ನಾವು ಮಾಡ್ತಾ ಇದ್ದೀವಿ. ಆ ತರ ಮಾಡಿಸ್ಬೇಕಾದ್ರೆ ನೀವು ಲೀಡರ್ಗಳು ಹೋಗಿ ಫಸ್ಟ್ ನೀವು ಹೋಗಿ ಮಾತಾಡಿ. CM ಹತ್ರ, DCM ಹತ್ರ ಸಂಬಂಧಪಟ್ಟ ಕೂತ್ಕೊಂಡು ಮಾತಾಡಿ. ಅವ್ರು ಹಿಂಗೆ ಮಾಡಿ ಸರ್ ಅಂತ ಕೇಳಿ, ಅದಕ್ಕೆ ನಾನು ಮೆಚ್ಕೋತೀನಿ. ಸುಮ್ಮನೆ ಹೇಳಿಕೆ ಕೊಡೋದು ಬಿಡಿ, ಫಸ್ಟ್ ಕೆಲಸ ಮಾಡಿ ಅಂತ ಹೇಳಿ
ನಿಮ್ಮ ವಾಯ್ಸ್ ಆಫ್ ಬೆಂಗಳೂರು ಪರವಾಗಿ ಬೆಂಗಳೂರು ನಗರದಂತ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ರಿಚ್ ಆಗಿ ತಿಳಿಸಿ, ಇದು ವಿಡಿಯೋ ಎಲ್ಲರಿಗೂ ಹೋಗ್ಬೇಕು. ಯಾಕೆಂದ್ರೆ ಜನಕ್ಕೆ ಗೊತ್ತಾಗ್ಬೇಕು. ತಪ್ಪು ಸಂದೇಶ ಯಾರು ಕೊಡಬಾರ್ದು. ರಂಗಸ್ವಾಮಿ ಆಗ್ಲಿ ಇನ್ನೊಬ್ಬ ಲೀಡರ್ ಆಗ್ಲಿ ಅವರ ಬೀದಿ ಬದಿ ವ್ಯಾಪಾರಲ್ಲಿ ಜೀವನದಲ್ಲಿ ಆಟ ಆಡಕ್ ಹೋಗ್ಬಾರ್ದು. ಗೊತ್ತು ಅದು ಎಲ್ಲ ಬೆಂಗಳೂರು ಚೇಂಜಸ್ ಆಗಿದೆ, ಗ್ರೇಟರ್ ಬೆಂಗಳೂರು ಆಗಿದೆ, ಬೃಹತ್ ಬೆಂಗಳೂರು ಇಲ್ಲ. ಇವಾಗ ಕಾರ್ಡ್ಗಳೆಲ್ಲ ಬದಲಾವಣೆಗಳಾಗಬೇಕು. ಪ್ರಿಂಟೆಡ್ ಆಗಿದೆ, ಹಳೆ ಪ್ರಿಂಟೆಡ್ ಆಗಿ ಬಂದಿದೆ, ಕೊಟ್ಟರು ಅದು ವೇಸ್ಟ್ ಅಂತ ಹೇಳಿ ಎಲ್ಲರಿಗೂ ನಿಮ್ಮ ವಾಯ್ಸ್ ಆಫ್ ಬೆಂಗಳೂರು ಮುಖಾಂತರ ಎಲ್ಲರೂ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರ ಒಕ್ಕೂಟದ ವತಿಯಿಂದ ಎಲ್ಲರೂ ತಿಳಿಸ್ತಾ ಇದ್ದೀನಿ.